ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಒಂದು ಮುಖ್ಯವಾದಂತಹ ವಿಷಯ ಅದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಆಧ್ಯಾತ್ಮಿಕ ಸಾಧಕರು ಯಾರ ಜೊತೆ ಸಹವಾಸವನ್ನು ಮಾಡಬೇಕು, ಯಾರ ಜೊತೆ ನಂಟನ್ನು ಇಟ್ಟುಕೊಳ್ಳಬೇಕು, ಯಾರ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಟುಕೊಳ್ಳಬೇಕು, ಹೆಚ್ಚು ಆತ್ಮೀಯರನ್ನು ಮಾಡಿಕೊಳ್ಳುವುದು ಉತ್ತಮವೇ ಅಥವಾ ಕಡಿಮೆ ಆತ್ಮೀಯರನ್ನು ಇಟ್ಟುಕೊಳ್ಳುವುದು ಉತ್ತಮವೇ, ಏಕಾಂತ ವಾಸ ಉತ್ತಮವೇ ಅಥವಾ ಬಹುಜನರ ಜೊತೆಗೆ ವಾಸ ಉತ್ತಮವೇ, ಏಕಾಂತ ಸಾಧನೆ ಉತ್ತಮವೇ ಅಥವಾ ಸತ್ಸಂಗಿಗಳ ಜೊತೆ ಇರುವುದು ಉತ್ತಮವೇ, ಮತ್ತು ಯಾರ ಜೊತೆ ಒಡನಾಟ ಇಟ್ಕೋಬೇಕು, ಯಾರು ನಮಗೆ ಹಿತವರು, ಯಾರು ನಮಗೆ ಒಳ್ಳೆಯವರಾಗ್ತಾರೆ, ಮತ್ತು ಯಾರು ವಿದ್ಯಾಸ್ವರೂಪಿಣಿ, ಯಾರು ಅವಿದ್ಯಾಸ್ವರೂಪಿಣಿ, ಯಾರು ವಿದ್ಯಾಸ್ವರೂಪರು, ಯಾರು ಅವಿದ್ಯಾಸ್ವರೂಪರು ಎಂದು ತಿಳಿಯುವುದು ಹೇಗೆ? ಯಾರ ಜೊತೆಗೆ ನಾನು ಇದ್ದಾಗ ನನ್ನ ಆಧ್ಯಾತ್ಮಿಕ ಪ್ರಗತಿಯು ಹೆಚ್ಚಾಗುತ್ತದೆಯೋ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಯಾರು ನಮಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಸಿ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವನ್ನು ಮಾಡಿಕೊಡುತ್ತಾರೋ, ಅದಕ್ಕೆ ವೇದಿಕೆಯನ್ನು, ವಾತಾವರಣವನ್ನು, ಸಂದರ್ಭವನ್ನು ಅಣಿ ಮಾಡಿಕೊಡುತ್ತಾರೋ ಅಂತಹವರು ನಮಗೆ ವಿದ್ಯಾಸ್ವರೂಪಿಣಿ ಅಥವಾ ವಿದ್ಯಾಸ್ವರೂಪರಾಗ್ತಾರೆ. ಅಂತಹವರ ಜೊತೆಗೆ ನಾವು ಒಡನಾಟವನ್ನು ಇಟ್ಟುಕೊಳ್ಳಬೇಕು ಎಂಬುವಂತಹ ಮಾತನ್ನು ಕೂಡ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅಂದರೆ ನಾವು ಇಷ್ಟನ್ನು ಅರ್ಥ ಮಾಡಿಕೊಳ್ಳಬೇಕು. ಕಳೆದ ಒಂದು ಸಂಚಿಕೆಗಳಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ಹೇಳಿರುವುದು ಸತ್ಯ. ಅದರ ಜೊತೆಗೆ ಕೆಲವೊಮ್ಮೆ ಅವಿದ್ಯಾಸ್ವರೂಪಿಣಿಯರು ಇರ್ತಾರೆ. ಕೆಲವೊಮ್ಮೆ ರಾಮಕೃಷ್ಣ ಪರಮಹಂಸರ ಬಳಿ ಬಂದು ಕೆಲವು ಭಕ್ತರು ಕೇಳ್ತಾರೆ, ಸ್ವಾಮಿ, ನನ್ನ ಆಕೆಗೆ ಬಹಳ ಆಸೆ, ಆಕೆಯು ನೀವು ಹೇಳಿದ ಹಾಗೆ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿ ಆಕೆಗೆ ಬೇಕಾದದ್ದನ್ನು ಕೊಟ್ಟು ನಾನು ಸಾಧನೆಯನ್ನು ಮಾಡ್ತೇನೆ, ನನಗೆ ಓದಿಕೊಳ್ಳೋದಕ್ಕೆ ಬಿಡು, ಸಾಧನೆ ಮಾಡೋಕ್ಕೆ ಬಿಡು, ಧ್ಯಾನ ಮಾಡೋಕ್ಕೆ ಬಿಡು, ಸಂಸಾರವನ್ನು ಮಾಡ್ತೇನೆ, ನಿಮಗೆ ಎಷ್ಟು ಊಟ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ತಂದು ಕೊಡ್ತಾ ಇದ್ದೀನಲ್ಲ ಅಂದರೆ ಕೇಳ್ತಾ ಇಲ್ಲ. ಆಕೆಯು ನನಗೆ ತುಂಬ ಪ್ರಚೋದನೆಯನ್ನು ಮಾಡ್ತಾಳೆ, ಹೋಗಿ ದುಡಿದುಕೊಂಡು ಬಾ, ಹಣ ಸಂಪಾದನೆ ಮಾಡು, ಹೆಚ್ಚು ಹಣ ಸಂಪಾದನೆ ಮಾಡೋಣ, ಶ್ರೀಮಂತರಾಗಬೇಕು, ಇದು ಸಾಕಾಗೋದಿಲ್ಲ, ಹೀಗಾಗುವುದಿಲ್ಲ, ಇದು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಸದಾ ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡುವುದು? ಮತ್ತು ನಮಗೆ ಸ್ನೇಹಿತರುಗಳು ಜಾಸ್ತಿ. ಒಬ್ಬನೇ ಕೂತಿರ್ತೀಯ, ಗೂಬೆ ಕೂತ್ಕೊಂಡಂಗೆ ಹೋಗಿ, ಎಲ್ಲರೂ ಹೋಗು, ಹೊರಗಡೆ ಹೋಗು, ಸುತ್ತಾಡ್ಕೊಬಾ, ಸ್ನೇಹಿತರನ್ನು ಮಾಡು, ಮತ್ತೊಂದು ಮಾಡು, ಮಗದೊಂದು ಮಾಡು, ಈ ರೀತಿಯಾಗಿ ನನಗೆ ತೊಂದರೆಗಳನ್ನು ಮಾಡ್ತಾರೆ. ಮತ್ತು ನನ್ನ ಆಧ್ಯಾತ್ಮಿಕ ಸಾಧನೆಗೆ ತೊಂದರೆ ಮಾಡ್ತಾ ಇದ್ದಾರೆ. ಗುರೂಜಿ, ಏನು ಮಾಡುವುದು? ಇಂತಹ ಸಂದರ್ಭಗಳನ್ನು ಆಧ್ಯಾತ್ಮಿಕ ಸಾಧಕರಾಗಿ ಹೇಗೆ ಎದುರಿಸುವುದು ಅಂತ ಕೇಳ್ತಾರೆ. ಅಂತಹ ಸಂದರ್ಭಗಳಲ್ಲಿ ಗುರುಗಳು ಹೀಗೆ ಉತ್ತರವನ್ನು ನೀಡ್ತಾರೆ, ನೋಡು, ನಿನ್ನ ಮೂಲಭೂತ ಅವಶ್ಯಕತೆಗಳನ್ನು ನೀನು ಈಡೇರಿಸಿಕೊಂಡು ಇತರರಿಗೂ ಕೂಡ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳನ್ನು ಸರಿ ಮಾಡಿಕೊಟ್ಟ ನಂತರ, ನಿನ್ನ ಕರ್ತವ್ಯಗಳನ್ನು ಮಾಡಿದ ನಂತರ ನಿನ್ನ ವೈಯಕ್ತಿಕವಾದಂತಹ ಒಂದು ಸ್ಪೇಸ್ ಅನ್ನೋದು ಇರುತ್ತೆ. ಅಂದರೆ ಪ್ರೈವೇಟ್ ಸ್ಪೇಸ್ ಅಂತ ನಾವು ಕರಿತೇವೆ. ಆ ಒಂದು ಪ್ರೈವೇಟ್ ಸ್ಪೇಸಿಗೆ ತೊಂದರೆ ಉಂಟು ಮಾಡಬಾರದು. ಅವರ ಇಚ್ಛೆಗಳಿಗೆ ತಕ್ಕ ಹಾಗೆ ನೀನು ಅನುವು ಮಾಡಿ ಸಪೋರ್ಟ್ ಮಾಡಿದಾಗ ನಿನ್ನ ಆಧ್ಯಾತ್ಮಿಕ ಪ್ರಗತಿಗೆ ನಿನ್ನ ಪ್ರೈವೇಟ್ ಸ್ಪೇಸ್ ಅಂತ ನಿನ್ನ ಸ್ವ ಇಚ್ಛೆ ಅನ್ನೋದು ಒಂದು ಇರುತ್ತೆ. ಅದಕ್ಕೆ ಅವರು ಧಕ್ಕೆಯನ್ನು ಉಂಟು ಮಾಡಬಾರದು. ಅದಕ್ಕೇನಾದರೂ ಅವರು ಮಾರಕ ಆಗಿದ್ದೆ ಆದಲ್ಲಿ, ಆಧ್ಯಾತ್ಮಿಕ ಪ್ರಗತಿಗೆ ಅವರು ನಿಮಗೆ ತೊಂದರೆ ಮಾಡಿದ್ದೆ ಆದಲ್ಲಿ, ಅಥವಾ ನಿಮ್ಮನ್ನು ಸುಖ ಸುಮ್ಮನೆ ಕಾಲಿ ಎಳೆದು ನಿಮ್ಮನ್ನು ಈ ಒಂದು ಲೌಕಿಕ ಪ್ರಪಂಚಕ್ಕೆ, ಈ ವಿಷಯ ವಾಸನ ಪ್ರಪಂಚಕ್ಕೆ ಎಳೆದು ತಂದು ಬಿಡ್ತಾ ಇದ್ದರೆ, ಆಗ ನೀನು ಕಠೋರವಾದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಮತ್ತು ಆಕೆಯು ಅವಿದ್ಯಾಸ್ವರೂಪಿಣಿ ಎಂದು, ಆಕೆಯನ್ನು ನೀನು ನಿನ್ನ ಕರ್ತವ್ಯಗಳನ್ನು ಮಾಡಿದರೂ ಆಕೆಯು ನಿನ್ನ ಮೇಲೆ ಸವಾರಿ ಮಾಡ್ತಾ ಇದ್ದಾಳೆ ಅಥವಾ ಮಾಡ್ತಾ ಇದ್ದಾರೆ ಅಂತ ಆಗಿದ್ದೆ ಆದಲ್ಲಿ, ಆಕೆಯನ್ನು ನೀನು ಅವಿದ್ಯಾ ಸ್ವರೂಪಿಣಿ ಎಂದು ತಿಳಿದು ನೀನು ಆಕೆಯನ್ನು ತೊರೆಯಬಹುದು. ನೋಡಿ, ನಮ್ಮ ಕಾನೂನಿನಲ್ಲೂ ಹೇಳುತ್ತೆ, ಸನ್ಯಾಸಿ ಆಗಿಬಿಟ್ರೆ ಡೈವರ್ಸ್ ತೆಗೆದುಕೊಳ್ಳಬಹುದು ಅಂತ ಹೇಳಿ. ಅಂದರೆ ಲೌಕಿಕವಾದಂತಹ ಇಚ್ಛೆಗಳನ್ನು
ತೊರೆದು ವಿಮುಖರಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ರೆ ಅಂತಹವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮಗಳಿಲ್ಲ, ಮತ್ತು ಡೈವರ್ಸನ್ನು ತೆಗೆದುಕೊಳ್ಳಬಹುದಾಗಿದೆ ಅಂತ ಕಾನೂನಲ್ಲೂ ಕೂಡ ಇದೆ. ಸೊ ಅವರ ಆಸ್ತಿಗಳು ಇನ್ನೇನೋ ಇದ್ದರೆ ಅದನ್ನು ಬೇಕಾದ್ರೆ ಕೇಳ್ಬೋದು, ಮೇಂಟೆನೆನ್ಸ್ ತೊಗೋಬೋದು, ಜೀವನಾಂಶ ತೊಗೋಬೋದು. ಆದರೆ ಇಲ್ಲ ನೀನು ಸನ್ಯಾಸಾಶ್ರಮ ತಗೋಬೇಡ, ಬಾ ನೀನು ಸಂಸಾರನೇ ಮಾಡು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಆದ್ದರಿಂದ ನೋಡಿ, ಇಷ್ಟನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸಿ, ಹಾಗೆ ಆಕೆಯ ಕರ್ತವ್ಯಗಳನ್ನು ನಿಭಾಯಿಸಲೇಬೇಕಾಗುತ್ತದೆ. ಮತ್ತು ಆಕೆಯು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ, ನಿಮ್ಮ ಔನ್ನತಿಗೆ, ನಿಮ್ಮ ಶಾಂತಿಗೆ, ನಿಮ್ಮ ಸಮಾಧಾನಕ್ಕೆ ಧಕ್ಕೆ ತಂದಿದ್ದೇ ಆದಲ್ಲಿ, ಅದಕ್ಕೆ ನಿಮಗೆ ವಿನಾಕಾರಣ ತೊಂದರೆ ಮಾಡ್ತಾ ಇದ್ದಿದ್ದೇ ಆದಲ್ಲಿ, ವಿಪರೀತವಾದಂತಹ ಆಸೆಗಳನ್ನು ಹೊಂದಿದ್ದು, ಆಗ ಆಕೆಯು ಮಾಯೆ ಎಂದೇ ತಿಳಿ, ಅವಿದ್ಯಾ ಸ್ವರೂಪಿಣಿ ಎಂದೇ ತಿಳಿ ಅಂತ ಹೇಳಿ ಶ್ರೀರಾಮಕೃಷ್ಣ ಪರಮಹಂಸರು ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಡ್ತಾರೆ. ನೋಡಿ, ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಸುಮ್ಮನೆ ನಾವು ಪ್ರೆಷರ್ಗಳನ್ನು ತೆಗೆದುಕೊಳ್ಳುವುದಲ್ಲ. ನಮ್ಮ ಮನಸ್ಸು, ನಮ್ಮ ಇಚ್ಛೆ ಏನಿದೆ ನಾವು ಅದನ್ನು ಮಾಡಬೇಕಾಗಿದೆ. ಈ ಭೂಲೋಕಕ್ಕೆ ಬಂದಿರುವುದು ನಮ್ಮ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಸ್ವಸ್ಥನಾಗೋದಕ್ಕೆ. ಅದಕ್ಕೆ ಈ ಸಂಸಾರ, ಗೃಹಸ್ಥಾಶ್ರಮ ಇದೆಲ್ಲವುಗಳು ಪರಿಕರಗಳು ಮತ್ತು ಪ್ರಾಸೆಸ್ಗಳು, ಸ್ಟೆಪ್ಸ್ಗಳಿದ್ದಂಗೆ. ಅದರಲ್ಲೇ ನಾವು ಸಿಲುಕಿಕೊಂಡು ಬಿಟ್ಟರೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇಂತಹ ಒಂದು ಅವಿದ್ಯಾ ಸ್ವರೂಪಿಣಿ ಅವರು ಹೆಂಡತಿಯಾಗಿರಲಿ, ತಾಯಿಯಾಗಿರಲಿ, ಬಂಧುವಾಗಿರಲಿ, ಬಳಗವಾಗಿರಲಿ, ಸ್ನೇಹಿತರಾಗಿರಲಿ, ಸ್ನೇಹಿತೆಯರೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ, ಯಾರು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತೊಂದರೆ ಮಾಡ್ತಾರೋ, ನಿಮ್ಮ ಆ ಒಂದು ಪ್ರೈವೇಟ್ ಸ್ಪೇಸ್, ನಿಮ್ಮ ವೈಯಕ್ತಿಕವಾದಂತಹ ನಿಮ್ಮ ಇಚ್ಛೆಗೆ, ಅದರಲ್ಲೂ ಪ್ರಗತಿಗೆ, ಉನ್ನತಿಗೆ ಅವರು ಧಕ್ಕೆ ತಂದಿದ್ದೇ ಆದಲ್ಲಿ, ಅಂತಹ ಟೈಮ್ಗೂ ನಿಮಗೆ ಅವರು ತೊಂದರೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅವರನ್ನು ಯಾವುದೇ ಮುಲಾಜಿಲ್ಲದೆ ನೀವು ಅವರನ್ನು ತಿರಸ್ಕರಿಸಬಹುದು ಎಂಬುವಂತಹ ಮಾತನ್ನು ಕೂಡ ಪರಮಹಂಸರು ಹೇಳಿಕೊಡ್ತಾರೆ. ಮತ್ತು ಆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ನೋಡಿ, ಇಷ್ಟೆಲ್ಲ ಆದರೂ ರಾಮಕೃಷ್ಣ ಪರಮಹಂಸರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಗೃಹಸ್ಥಾಶ್ರಮವನ್ನು ಸೇರಿದಾಗ ಅವರು ಕೂಡ ಕರೆದು ಕೇಳ್ತಾರೆ. ಒಂದು ದಿವಸ ಮಡದಿಯನ್ನು ಕೂರಿಸಿಕೊಂಡು, ಈ ಒಂದು ಮದುವೆ ನಮಗೆ ಬುದ್ಧಿಯ ಅರಿವೇ ಇಲ್ಲದಿದ್ದಾಗ ಮಾಡಿಬಿಟ್ಟಿದ್ದಾರೆ, ನಿನಗೂ ಇನ್ನು ಚಿಕ್ಕ ವಯಸ್ಸಿದೆ, ಸಾಂಸಾರಿಕ ವಿಷಯ ವಾಸನೆಗಳು ಇನ್ನೂ ಏನಾದರೂ ನಿನ್ನಲ್ಲಿ ಉಳಿದಿದೆಯಾ? ಹಾಗಿದ್ದರೆ ಅದನ್ನು ತೀರಿಸುವ ಜವಾಬ್ದಾರಿ ನನಗೆ ಇರುತ್ತೆ. ಗೃಹಸ್ಥಾಶ್ರಮದ ಜೀವನದಲ್ಲಿ ಈ ಒಂದು ಸಾಂಸಾರಿಕ ಜೀವನವು ಅತ್ಯವಶ್ಯಕವಾದುದು. ನೀನು ಇಚ್ಛಿಸಿದ್ದೇ ಆದಲ್ಲಿ ನಾನು ಸಿದ್ಧನಿದ್ದೇನೆ, ಆದರೆ ನನಗೆ ಅದರ ಬಗ್ಗೆ ಯಾವುದೇ ಆಸಕ್ತಿಗಳಿಲ್ಲ. ಆದರೆ ನನ್ನ ಕರ್ತವ್ಯ ನಿಭಾಯಿಸುವ ಸಲುವಾಗಿ ನಾನು ಸಿದ್ಧನಿದ್ದೇನೆ ಎಂದಾಗ ಆ ತಾಯಿ ಹೇಳ್ತಾರೆ, ನೀವು ಈಗಾಗಲೇ ಆಧ್ಯಾತ್ಮಿಕವಾದಂತಹ ಉತ್ಕೃಷ್ಟ ಮಟ್ಟದಲ್ಲಿ ಇರುವಂತಹವರು, ಸದಾ ಪರಮಾತ್ಮನನ್ನು ನೆನೆದು ಸಮಾಧಿ ಸ್ಥಿತಿಯಲ್ಲಿ ಇರುವಂತಹವರು, ನಿಮ್ಮಂತಹ ಜ್ಞಾನಿಗಳನ್ನು ಪಡೆದಿದ್ದೇ ನನ್ನ ಧನ್ಯ. ಈ ಕೇವಲ ಎಲ್ಲ ಸ್ತ್ರೀಯರ ರೀತಿಯಲ್ಲಿ ನಾನು ದೈಹಿಕ ವಾಂಛೆಗಾಗಿ, ಆಸೆಗಾಗಿ ನಿಮ್ಮನ್ನು ಅಲ್ಲಿಂದ ನಾನು ಕೆಳಗೆ ಇಳಿಸಲಾರೆ. ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಾನು ನಿಮ್ಮ ಜೊತೆ ಶಿಷ್ಯಳಾಗೇ ಇದ್ದು ಬಿಡ್ತೇನೆ ಅಂತ ಹೇಳಿ ಮಾತಾಡ್ತಾರೆ. ನೋಡಿ, ಎಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಂತಹ ಒಂದು ಭಾವನೆ ಇದೆ. ಆಕೆಯಲ್ಲೂ ಕೂಡ ಆಧ್ಯಾತ್ಮಿಕವಾದಂತಹ ಒಂದು ಪ್ರವೃತ್ತಿಯು ಜಾಗೃತವಾಗಿತ್ತು. ಅವರು ಸದಾ ಸಮಾಧಿ ಸ್ಥಿತಿಯಲ್ಲಿ ಇದ್ದಂತಹವರು. ಅಂತಹವರು ಈ ರೀತಿಯಾಗಿ ಕೇಳಿದಾಗ ಇವರು ಅಷ್ಟೇ ಉತ್ಕೃಷ್ಟ ಮಟ್ಟದ ಒಂದು ಸಪೋರ್ಟನ್ನು ಅವರಿಗೆ ಕೊಡ್ತಾರೆ. ನೋಡಿ, ಎಲ್ಲರ ರೀತಿ ಸಂಸಾರ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿದ್ದಿದ್ರೆ ಇವತ್ತು ಅವರನ್ನು ಜಗನ್ಮಾತೆ ಅಂತ ಯಾರೂ ಕರೀತಾ ಇರಲಿಲ್ಲ. ಆದ್ದರಿಂದ ಈಗಿನ ಪ್ರಸ್ತುತ ಸಮಾಜದಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ಮಾಡಿಕೊಂಡು ನನ್ನ ಬಳಿಯೇ ಬರ್ತಾ ಇದ್ದಾರೆ. ಸಾಕಷ್ಟು ವಿವಾಹ ವಿಚ್ಛೇದನ ಪ್ರಕರಣಗಳು, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಗುವನ್ನು ಕರ್ಕೊಂಡು ಹೋಗಿಟ್ಕೊಂಡು ಬಿಡೋದು, GNWC ಕೇಸ್ಗಳು, ಆ ಕೇಸು ಈ ಕೇಸು ಆಗ್ತಾನೆ ಇರ್ತಾರೆ. ಮೇಂಟೆನೆನ್ಸ್ ಕೇಸ್ಗಳು, ಇವೆಲ್ಲ
ಬಹಳ ತೊಂದರೆಗಳಾಗ್ತಾ ಇದೆ ಜನಗಳಿಗೆ. ಹೆಣ್ಣು ಮಕ್ಕಳಿಗೂ ಕೆಲವೊಮ್ಮೆ ತೊಂದರೆ ಆಗ್ತಾ ಇದೆ, ಗಂಡು ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಗಂಡಿಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಗೆ ಗಂಡಾಗಿ ಕಾಡಿತ್ತು ಮಾಯೆ. ಒಬ್ಬರಿಗೆ ಒಬ್ಬರು ಸಹಕಾರ ಇಲ್ಲದೆ ಹೋದರೆ ಆಧ್ಯಾತ್ಮಿಕ ಪ್ರಗತಿಗೆ, ಶಾಂತಿಗೆ, ನೆಮ್ಮದಿಗೆ ಅವರು ಸಹಕಾರ ಕೊಡದೇ ಇದ್ದಲ್ಲಿ ಅವರು ಅವಿದ್ಯಾಸ್ವರೂಪಿಣಿ ಎಂದೇ ತಿಳಿದು ನಾವು ಮುಂದುವರಿಯಬೇಕಾಗುತ್ತದೆ ಎಂಬುವಂಥ ಎಚ್ಚರಿಕೆಯನ್ನು ಕೂಡ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನೋಡಿ, ಹೀಗೆ ಆ ತಾಯಿಯು ಸಹಕಾರವನ್ನು ಕೊಟ್ಟಿದ್ದರಿಂದ ರಾಮಕೃಷ್ಣ ಪರಮಹಂಸರು ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಸಮಾಧಿಗ್ರಸ್ತರಾದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಆ ಪರಮಾತ್ಮನ ಅವಿಚ್ಛಿನ್ನ ಚೈತನ್ಯ ಸ್ವರೂಪವನ್ನೇ ನೋಡುವಂತಹ ಆ ಒಂದು ಅನುಭವದ ಸ್ಥಿತಿಯಲ್ಲಿದ್ದಾಗ ಅವರು ಯೋನಿ ಪೂಜೆಯನ್ನು ಕೂಡ ಅವರು ಮಾಡ್ತಾರೆ. ಅಂದರೆ ಆ ಒಂದು ಜಗತ್ತಿನ ಒಂದು ಸೃಷ್ಟಿ ಕ್ರಿಯೆ ನಡೆಯುವುದೇ ಆ ಒಂದು ಜಗತ್ತು ಆವಿರ್ಭವಿಸುವುದೇ ಆ ಯೋನಿಯಿಂದ. ಆದ್ದರಿಂದ ಅದನ್ನು ಪಾಣಿಪೀಠ ಅಂತಲೂ ಕೂಡ ನಾವು ಕರೀತೇವೆ. ನೋಡಿ, ಲಿಂಗವನ್ನು ನಾವು ನೋಡಿದಾಗ ಆ ತಾಯಿಯ ಜಗನ್ಮಾತೆಯ ಆ ಒಂದು ಪ್ರಕೃತಿಯ ಒಂದು ಪಾಣಿಪೀಠ ಮತ್ತು ಲಿಂಗ, ಇದರ ಸಮಾಗಮ, ಈ ಲಿಂಗದ ಅರ್ಥನೇ ಅದಾಗಿದೆ. ಪುರುಷನ ಲಿಂಗ ಹಾಗೂ ಸ್ತ್ರೀಯ ಪಾಣಿಪೀಠ, ಇದು ಎರಡರ ಆಲಿಂಗನವೇ ಸೃಷ್ಟಿಯ ಹುಟ್ಟುವಿಕೆಗೆ, ಸೃಷ್ಟಿಗೆ ಮೂಲಭೂತ ಕಾರಣ ಆಗಿದೆ. ಆದ್ದರಿಂದ ಈ ಲಿಂಗ, ನಾವು ಶಿವಲಿಂಗವನ್ನು ನೋಡಿದಾಗ ಅದು ಸೃಷ್ಟಿಯ ಸ್ಥಿತಿಯ ಚೈತನ್ಯ ಮತ್ತು ಅದರ ಒಂದು ಸೂಚ್ಯ ಅಂತ ಹೇಳಿ ನಾವು ಭಾವಿಸಬಹುದಾಗಿದೆ. ಆದ್ದರಿಂದ ಎಷ್ಟೋ ಕಡೆ ಈಗಲೂ ಕೂಡ ಯೋನಿ ದೇವಸ್ಥಾನಗಳುಂಟು, ಪೂಜೆಯನ್ನು ಮಾಡ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ, ಯಾವ ಮಟ್ಟಿಗೆ ಮನುಷ್ಯನ ಮನಸ್ಸು ವಿಕೃತ ಆಗ್ತಾ ಇದೆ ನೋಡಿ. ಎಂತಹ ಉತ್ಕೃಷ್ಟ ಭಾವನೆಗಳಿದ್ದಾವೆ, ಆದರೆ ಇವತ್ತು ಎಂತಹ ನೀಚ ಭಾವನೆಗಳು ಕೂಡ ಇದ್ದಾವೆ. ವಕೀಲನಾಗಿ ನಾನು ಎಲ್ಲ ತರಹದನ್ನು ನೋಡ್ತಾ ಇದ್ದೇನೆ ನಾನು. ಆದ್ದರಿಂದ ಈ ಉನ್ನತವಾದಂತಹ ಭಾವನೆಗಳು, ಆದರ್ಶಗಳು, ಜ್ಞಾನವನ್ನು, ಭಾವನೆಯನ್ನು ನಾವು ಆವಿರ್ಭವಿಸಿಕೊಂಡಿದ್ದೇ ಆದಲ್ಲಿ ಮನುಷ್ಯನಿಂದ ತಪ್ಪು ಕೆಲಸಗಳು ಘಟಿಸುವುದು ಕಡಿಮೆಯಾಗುತ್ತೆ, ಕ್ರೈಮ್ಗಳು ನಡೆಯಬಾರದು. ಈ ಒಂದು ಕಾನೂನಿನ ಮೂಲ ಧರ್ಮ ಆಗಿದೆ. ಈ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈ ಒಂದು ನೈತಿಕತೆಯನ್ನು ಮನುಷ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಕ್ರೈಮ್ ರೇಟ್ಗಳು ಇರುವುದಿಲ್ಲ. ಮತ್ತು ಇದು ಯಾವ ತರಹದ ಒಂದು ಕೇಸುಗಳು ಕೋರ್ಟಿಗೆ ಬರುವುದಿಲ್ಲ. ಉತ್ಕೃಷ್ಟವಾದಂತಹ ಉನ್ನತವಾದಂತಹ ಆಲೋಚನೆಗಳು ಮನುಷ್ಯನಿಗೆ ಬರುವಂತಾಗಲಿ, ಅಂತಹ ಭಾವನೆಗಳನ್ನು ಹೊಂದಿರುವಂತಹ ಸ್ನೇಹಿತರು ನಿಮಗೆ ಸಿಗಲಿ, ಬಂಧುಗಳು ಸಿಗಲಿ. ನೋಡಿ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೇನೆ ಪರಮಹಂಸರ ಮಾತನ್ನು. ನಿಮ್ಮ ಪ್ರಗತಿಗೆ ಯಾರು ನಿಮಗೆ ಸಹಕರಿಸ್ತಾರೋ ಅಂಥವ್ರನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ. 100 ಕಾಗೆಗಳು, 1000 ಕಾಗೆಗಳು ಬೇಕಾಗಿಲ್ಲ ನಮಗೆ. ಅದು ಬರೀ ಕಾ ಕಾ ಶಬ್ದ ಮಾಡುತ್ತೆ, ಅದರಿಂದ ಯಾವುದೂ ಸಮಾಧಾನ ಸಿಗೋಲ್ಲ. ಒಂದು ಕೋಗಿಲೆ ಸಾಕು, ಇಂಪಾದ ಧ್ವನಿ ಕೇಳುತ್ತಾ ನೀವು ಮೇಲ್ಮಟ್ಟಕ್ಕೆ ಹೊರಟೋಗ್ಬಿಡ್ಬೋದು. 1000 ಕಾಗೆಗಳು ಬೇಡ, ಒಂದು ಪರಮಹಂಸ ಸಾಕು ನಮಗೆ, ಅಲ್ಲವೇ? ಹಾಗೆ ನಾವು ಎಷ್ಟು ಜನ ಫಾಲೋವರ್ಸ್ಗಳನ್ನ ಇಟ್ಕೊಂಡಿದ್ದೇವೆ, ಎಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಇದೆಲ್ಲ ಮುಖ್ಯ. ಯಾವ ತರಹದ ಫ್ಯಾನ್ಸ್ಗಳಿದ್ದಾರೆ, ಯಾವ ಥರದ ಅಭಿಮಾನಿಗಳಿದ್ದಾರೆ, ಅವರ ಸಂಸ್ಕಾರಗಳೇನು, ಅವರು ಬಳಸುವ ಭಾಷೆಗಳೇನು, ಅವರ ಯೋಗ್ಯತೆಗಳೇನು, ಅವರು ನಮ್ಮ ಜೊತೆ ಇರಲು ಅರ್ಹರೇ, ಅವರನ್ನು ನಮ್ಮ ಜೊತೆ ಇರಿಸಿಕೊಳ್ಳಬೇಕಾ, ಅವರು ಬಂದರೆ ನಮಗೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ಅಂತ ಒಂದು ಆಯಸ್ಸಿರುತ್ತೆ. ಆ ಆಯಸ್ಸಿನ ಒಳಗಡೆ ಇರುವಂತಹ ಸಮಯವನ್ನು ನೀವು ಉತ್ಕೃಷ್ಟವಾದಂತಹ ಸಾಧನೆಗಾಗಿಯೇ ಬಳಸಿಕೊಳ್ಳಬೇಕೇ ಹೊರತು ಈ ಒಂದು ಹೆಚ್ಚು ಗುಂಪುಗಾರಿಕೆಗಳನ್ನು, ಜನಗಳನ್ನು ಮಾಡಿಕೊಂಡ್ರೆ ನಿಮಗೆ ಸಮಯಗಳು ವ್ಯರ್ಥ ಆಗ್ತಾ ಹೋಗುತ್ತೆ. ನಿಮ್ಮ ಅಮೂಲ್ಯ ಸಮಯವನ್ನು ಅವರು ಅವಿದ್ಯಾ ಸ್ವರೂಪನ ರೂಪದಲ್ಲಿ ಬಂದು ತಿಂದು ಗ್ರಹಿಸಿ ಹೊರಟೋಗ್ತಾರೆ. ಅಂತಹವರ ಸಹವಾಸವು ಬೇಡ. ಎಷ್ಟು ನೀವು ಏಕಾಂತವಾಗಿ ಇರ್ತೀರೋ, ಎಷ್ಟು ಬೇಕೋ ಅಷ್ಟೇ ಹಿತಮಿತವಾಗಿ ಇದ್ದಿದ್ದೇ ಆದಲ್ಲಿ ನೀವು ನಿಮ್ಮ ಗುರಿಯನ್ನು ಮುಟ್ಟಬಲ್ರಿ ಎಂಬುವಂತಹ ಮಾತನ್ನು ಕೂಡ ಇವರು ನಮಗೆ ಪರಮಹಂಸರು ಹೇಳ್ತಾರೆ. ಆದ್ದರಿಂದ ಲೌಕಿಕ ಪ್ರಗತಿಯಾಗಲಿ, ಆಧ್ಯಾತ್ಮಿಕ ಪ್ರಗತಿಯಾಗಲಿ ನೀವು ಹೊಂದಬೇಕಾದರೆ ನಿಮ್ಮ ಜೊತೆ ಬರೀ ಕ್ರೀಮ್ ಅಂದರೆ ಕ್ಲಾಸ್, ಲಾಯಲ್, ಡೆಡಿಕೇಟೆಡ್ ಮತ್ತು ಅವರಿಂದ ನಿಮಗೆ ನಿಮ್ಮ ಔನ್ನತ್ಯ ಆಗಬೇಕು, ಉನ್ನತಿ ಆಗಬೇಕು, ಪ್ರಗತಿ ಆಗಬೇಕು, ಡೆವಲಪ್ ಆಗಬೇಕು. ಅಂತಹವರನ್ನು ಮಾತ್ರ ನೀವು ಹತ್ರ ಇಟ್ಕೊಳ್ಳಿ.
ಯಾವುದೇ ಸಂಬಂಧಗಳಾಗಿದ್ದರೂ, ಯಾವುದೇ ವ್ಯಕ್ತಿಗಳಾಗಿದ್ದರೂ ಅವರು ನಿಮಗೆ ಮಾರಕ ಆಗಿದ್ದರೆ, ನಿಮ್ಮ ಡೆವಲಪ್ಮೆಂಟಿಗೆ ಅವರು ತೊಂದರೆ ಮಾಡ್ತಾ ಇದ್ದಾರೆ, ಅವರಿಂದ ಸುಮ್ಮನೆ ಡೈವರ್ಟ್ ಆಗ್ತಾ ಇದೆ, ಮೈಂಡು ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಅವರನ್ನು ಮುಲಾಜಿಲ್ಲದೆ ಕಟ್ ಮಾಡಿ ಬಿಸಾಕಿ ಆ ಕಡಿಕೆ ಎಂಬುವಂತಹ ಸಂಬಂಧಗಳು ಬೇಡ ನಮಗೆ ಅಂಥ ಸಂಬಂಧ ಕಟ್ ಮಾಡಿ ಬಿಸಾಕ್ತಾ ಇರಿ. ಅದೇ ಅವಿದ್ಯಾ ಸ್ವರೂಪಿಣಿ ಎಂಬುವಂತಹ ಸ್ಪಷ್ಟತೆಯನ್ನು ಗುರುಗಳು ನಮಗೆ ಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.